ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡದ ಜನಪ್ರಿಯ ಸಂಗೀತ ಕಾರ್ಯಕ್ರಮ ಸರಿಗಮಪ ಸೀಸನ್ 21ರ ಗ್ರ್ಯಾಂಡ್ ಫಿನಾಲೆಗೆ ಇದೀಗ ಕ್ಷಣಗಣನೆ ಶುರುವಾಗಿದೆ. 6 ಫೈನಲಿಸ್ಟ್ಗಳಲ್ಲಿ ಯಾರ ಕೈ ಸೇರಲಿದೆ ಸರಿಗಮಪ ಟ್ರೋಫಿ? ವಿನ್ನರ್ ಆದವರಿಗೆ ಎಷ್ಟು ಲಕ್ಷ ಹಣ ಸಿಗುತ್ತೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 6 ಮಂದಿ ಟಫ್ ಸ್ಪರ್ಧಿಗಳು ಫಿನಾಲೆ ಅಂಗಳದಲ್ಲಿದ್ದಾರೆ. ಇನ್ನು ಅಂತಿಮ ಸುತ್ತಿನಲ್ಲಿ ಯಾರು ಈ ಬಾರಿ ಸರಿಗಮಪ ಕಪ್ ಗೆಲ್ತಾರೆ ಅನ್ನುವಂತ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಇರುವಂತದ್ದು. ಸಂಗೀತ ಪ್ರಿಯರ ಒಲವು ಯಾವ ಸ್ಪರ್ಧಿಯ ಮೇಲಿದೆ ಅನ್ನೋದು ಈ ವಾರವೇ ಗೊತ್ತಾಗುತ್ತೆ. ಫೈನಲ್ ತಲುಪಿರುವ ಆ 6 ಮಂದಿ ಸ್ಪರ್ಧಿಗಳು ಯಾರು, ಫಿನಾಲೆ ನಡೆಯೋದು ಯಾವಾಗ, ಎಷ್ಟು ಲಕ್ಷ ಹಣ ಸಿಗುತ್ತೆ, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಸರಿಗಮಪ ಫಿನಾಲೆಗೆ ವೇದಿಕೆ ಸಜ್ಜಾಗಿದೆ. 6 ಸ್ಪರ್ಧಿಗಳು ಫಿನಾಲೆ ಹಂತವನ್ನ ತಲುಪಿದ್ದಾರೆ. ಬೀದರ್ನ ಶಿವಾನಿ, ಮೈಸೂರಿನ ರಶ್ಮಿಡಿ, ಹಾವೇರಿಯ ಬಾಳು ಬೆಳಗುಂದಿ, ಉಡುಪಿಯ ಆರಾಧ್ಯ ರಾವ್, ಧ್ಯಾಮೇಶ್ ಹಾಗೆ ಬೆಳಗಾವಿಯ ಅಮೋಘ ವರ್ಷ ಫಿನಾಲೆಯಲ್ಲಿ ಇರುವಂತಹ ಸ್ಪರ್ಧಿಗಳು. ಸ್ನೇಹಿತರೆ, ಜೂನ್ 7ರಂದು ಶನಿವಾರ ಸಂಜೆ 6 ಗಂಟೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಫಿನಾಲೆ ಎಪಿಸೋಡ್ ಶುರುವಾಗುತ್ತೆ. ಈಗಾಗಲೇ ಫೈನಲಿಸ್ಟ್ಗಳ ಆಯ್ಕೆ ಕೂಡ ಮುಗಿದಿರುವಂಥದ್ದು. 6 ಮಂದಿ ಫಿನಾಲೆ ಅಂಗಳದಲ್ಲಿರುವಂಥದ್ದು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಬ್ಬ ಸ್ಪರ್ಧಿ ಬಗ್ಗೆ ಬೇಸರದ ಮಾತುಗಳು ಕೂಡ ಜೋರಾಗಿದೆ. ಅದರ ಬಗ್ಗೆ ಕೂಡ ನಾವು ವಿಡಿಯೋವನ್ನ ಮಾಡಿದ್ವಿ. ಈ ಸ್ಪರ್ಧಿ ಕೂಡ ಫೈನಲ್ ಅಂಗಳದಲ್ಲಿ ಇರಲೇಬೇಕಿತ್ತು ಅನ್ನುವಂಥದ್ದು. ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ಲಹರಿ ಮಹೇಶ್. ಹೌದು, ಲಹರಿಯನ್ನ ಫೈನಲ್ಗೆ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಆಕ್ರೋಶ. ಸ್ನೇಹಿತರೆ, ಲಹರಿ ಅತ್ಯುತ್ತಮ ಪ್ರತಿಭೆ, ಕನ್ನಡಕ್ಕೆ ಭವಿಷ್ಯದ ಶ್ರೇಯಾ ಘೋಷಲ್ ಅಂತ ಕರೀತಾರೆ. ಈ ಸೀಸನ್ ಅಲ್ಲಿ ಲಹರಿ ಗಾಯನಕ್ಕೆ ಮನಸೋಲದವರಿಲ್ಲ. ಆದರೂ ಕೂಡ ಆಕೆಯನ್ನ ಫಿನಾಲೆಯಿಂದ ಕೈ ಬಿಟ್ಟಿದ್ದು ನಿಜವಾಗ್ಲೂ ಕೂಡ ತಪ್ಪು ಅನ್ನುವಂಥ ಮಾತುಗಳು. ಇನ್ನು ಸ್ನೇಹಿತರೆ, ಲಹರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಹಂಚ್ಕೊಂಡಿದ್ದಾರೆ. ಇಷ್ಟು ದಿನ ಸಪೋರ್ಟ್ ಮಾಡಿದಂಥ ಸಂಗೀತ ಪ್ರಿಯರಿಗೆ ಧನ್ಯವಾದ. ನಾನು ಸೆಮಿಫೈನಲ್ವರೆಗೆ ಬಂದು ಫೈನಲ್ನಿಂದ ಹೊರಗುಳಿದಿದ್ದೀನಷ್ಟೇ. ನಾನು ಇಲ್ಲಿವರೆಗೆ ಬರೋದಕ್ಕೆ ಕಾರಣವಾದಂಥ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ಫೈನಲ್ನಲ್ಲಿ ನನ್ನ ನೋಡಬೇಕು ಅನ್ನುವಂಥ ನಿಮ್ಮ ಆಸೆ ಹುಸಿ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಇನ್ನು ಮುಂದೆ ನನ್ನ ಸಂಗೀತದ ಪಯಣದಲ್ಲಿ ನನ್ನೊಂದಿಗೆ ಇರಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ನೀವು ಹುಸಿಗೊಳಿಸಿದ್ದಲ್ಲ, ಲಹರಿ ನಿಮ್ಮಂತಹ ಸ್ಪರ್ಧಿಗಳಿಗೆ ಒಳ್ಳೆಯ ಅವಕಾಶ ಸಿಗಲಿಲ್ಲ. ಸಂಗೀತ ಶಾರದೆ ಆಶೀರ್ವಾದದ ಜೊತೆಗೆ ನಿಮ್ಮ ಒಂದು ಅಭಿಮಾನಿಗಳು ಸದಾ ನಿಮ್ಮ ಜೊತೆಗಿರ್ತಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಬದುಕಿನ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತೀರಿ, ಆಶಾವಾದಿಯಾಗಿರಲಿ ಅಂತ ಹಲವಾರು ಜನ ಲಹರಿಗೆ ಧೈರ್ಯ ಕೂಡ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಸಂಚಿತ್ ಹೆಗಡೆ ಆಗಿರ್ಬೋದು, ಅಂಕಿತಾ ಕುಂಡು ಆಗಿರ್ಬೋದು, ಹೀಗೆ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಆಗಿತ್ತು. ಫೈನಲ್ಗೆ ಬರ್ತಾರೆ, ವಿನ್ನರ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದಂತಹ ಅದೆಷ್ಟೋ ಪ್ರತಿಭೆಗಳು ಫೈನಲ್ ಇಂದ ಆಚೆ ಹೋದ ಮೇಲೂ ಕೂಡ ಒಳ್ಳೊಳ್ಳೆ ಭವಿಷ್ಯವನ್ನ ರೂಪಿಸ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ಕಿದೆ. ಇನ್ನು ಸರಿಗಮಪ ವಿಚಾರಕ್ಕೆ ಬರೋದಾದ್ರೆ ಈ ಬಾರಿ 6 ಜನ ಇರುವಂತದ್ದು ಸ್ನೇಹಿತರೆ. ಸೊ 6 ಜನರಲ್ಲಿ ಈಗ ಬೀದರ್ನ ಶಿವಾನಿ ಆಗಿರ್ಬೋದು, ಮೈಸೂರಿನ ರಶ್ಮಿ ಆಗಿರ್ಬೋದು, ಬಾಳು ಬೆಳಗುಂದಿ ಆಗಿರ್ಬೋದು, ಆರಾಧ್ಯ ರಾವ್ ಆಗಿರ್ಬೋದು, ದ್ಯಾಮೇಶ್ ಆಗಿರ್ಬೋದು, ಅಮೋಘ ವರ್ಷ, ಹೀಗೆ 6 ಜನ ಸ್ಪರ್ಧೆಗಳಿದ್ದಾರೆ. ಸೊ ಈ ಬಾರಿ ಸರಿಗಮಪ ಯಾರು ವಿನ್ ಆಗ್ತಾರೆ ಅನ್ನುವಂತ ಹೆಸರು ಕೇಳಿದಾಗ ಸಾಕಷ್ಟು ಹೆಸರುಗಳು ಬಂದಿರುವಂತದ್ದು. ಶಿವಾನಿ ಹೆಸರು ಕೇಳಿ ಬರ್ತಾ ಇದೆ, ಅಥವಾ ಅಮೋಘ ವರ್ಷ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದೊಂದಷ್ಟು ಜನ ಒಂದೊಂದಷ್ಟು ಫ್ಯಾನ್ಸ್ ಇದ್ದಾರೆ. ಜೊತೆಗೆ ಇವರಿಗೆ ಸಿಗುವಂಥ ಬಹುಮಾನ ಏನು ಅಂತ ನೀವು ಕೇಳಬಹುದು. ಸೊ ಸರಿಗಮಪ ವಿನ್ನರ್ ಆದವರಿಗೆ 15 ಲಕ್ಷದ ಚಿನ್ನದ ನಾಣ್ಯ ಬಹುಮಾನವಾಗಿ ಸಿಗುತ್ತೆ. ಜೊತೆಗೆ ಸಾಕಷ್ಟು ಒಂದು ಕ್ಯಾಶ್ ಪ್ರೈಸ್ ಕೂಡ ಸಿಗುವಂಥದ್ದು, ಅಂದರೆ ಸ್ಪಾನ್ಸರ್ಸ್ ಕಡೆಯಿಂದ. ಆದರೆ ಜಿ ಕನ್ನಡ ಒಂದು ಅಮೌಂಟನ್ನು ಘೋಷಣೆ ಮಾಡಿರುವಂಥದ್ದು 15 ಲಕ್ಷದ ಚಿನ್ನದ ನಾಣ್ಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಸರಿಗಮಪ ಸೀಸನ್ 21ರಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ವಿನ್ನರ್ ಆಗಬೇಕು, ನಿಮ್ಮ ಅಭಿಪ್ರಾಯ ಏನು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.